ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಗಾಮನಗಟ್ಟಿ ಮೊಹರಂ ಹಬ್ಬ. ಗ್ರಾಮದಲ್ಲಿ ಕಳೆಗಟ್ಟಿದ ಸಡಗರ ಸಂಭ್ರಮ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವೆಂದೇ ಖ್ಯಾತಿ ಪಡೆದಿರುವ ಮೊಹರಂ ಹಾಗೂ ತ್ಯಾಗ ಬಲಿದಾನ ಪ್ರತೀಕವಾದ ಹಬ್ಬವನ್ನು ಗಾಮನಗಟ್ಟಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು 5 ದಿನಗಳ ಹಿಂದೆ ಮೊಹರಂ ದೇವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿ ಕೊನೆಯ ದಿನವಾದ ಶುಕ್ರವಾರದಂದು ದೇವರುಗಳನ್ನು ಶ್ರದ್ಧಾ ಭಕ್ತಿಯಿಂದ ಹಿಂದೂ ಮುಸ್ಲಿಮರು ಒಟ್ಟುಗೂಡಿಕೊಂಡು ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ವಿದಾಯ ಹೇಳುವ ಪದ್ಧತಿ ಇದ್ದು, ಇಲ್ಲಿ ಯಾವುದೇ ಜಾತಿ ಪಂಥವಿಲ್ಲ ಎಂಬುದಕ್ಕೆ ಗಾಮನಗಟ್ಟಿ ಗ್ರಾಮದ ಮೊಹರಂ ಹಬ್ಬ ಸಾಕ್ಷಿಯಾಯಿತು. ಇನ್ನೂ ನೂರಾರು ವರ್ಷಗಳಿಂದ ಇಲ್ಲಿ ಎಲ್ಲರೂ ಮೊಹರಂ ಹಬ್ಬವನ್ನು ಒಟ್ಟುಗೂಡಿ ಆಚರಣೆ ಮಾಡುತ್ತಾ ಬಂದಿದ್ದು, ಅದನ್ನು ಈಗಲೂ ಊರಿನ ಹಿರಿಕರು ಹಾಗೂ ಯುವ ಸಮುದಾಯ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಬಹಳ ವಿಶೇಷವಾಗಿದೆ. ಕಳೆದ 5 ದಿನಗಳ ಕಾಲ ದರ್ಗಾದಲ್ಲಿ ಮೂರ್ತಿಗಳ ಪೂಜೆ ನಡೆಸಲಾಗುವುದು. ಮೂರ್ತಿ ಪ್ರತಿಷ್ಠಾನದ ದಿನದಿಂದ 5 ದಿನಗಳು ಹಿಂದೂ ಮುಸ್ಲಿಮರು ಫಕೀರ ಆಗುತ್ತಾರೆ. 4ನೇ ದಿನದ ಕೊನೆಯ ಸಂಜೆ ಹಿಂದೂಗಳು ಕೆಲವರು ಮಾಂಸದ ವಿಶೇಷ ಅಡುಗೆ ಮಾಡಿ ಫಕೀರರಿಗೆ ಊಟ ಮಾಡಿಸುವುದು ಪದ್ಧತಿ. ಕೊನೆಯ 5ನೇ ದಿನ ದೇವರುಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರದಕ್ಷಿಣೆ ಹಾಕಲಾಗುತ್ತೆ. 5ನೇ ದಿನ ಮೂರ್ತಿಗಳ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾದ ಭಕ್ತರೆಲ್ಲರಿಗೂ ಮುಸ್ಲಿಂ ಬಾಂಧವರು ಪಾನಕ ಹಂಚಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಮೆರವಣಿಗೆಯ ವೇಳೆ ದೇವರ ಮೂರ್ತಿಗಳ ಮುಂದೆ ಕೋಲಾಟ, ಜಗ್ಗಲಿಗೆ ಕುಣಿತ, ಇನ್ನೂ ವಿವಿಧ ಮಜಲುಗಳು ನೋಡುಗರ ಗಮನ ಸೆಳೆಯುತ್ತವೆ.